ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಡಿ ಟಿ ನ್ಯೂಸ್ಗೆ ನಿಮಗೆಲ್ಲರೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಡಿ ಟಿ ನ್ಯೂಸ್ ಏನು ಅಂತ ನೋಡೋಣ. ಡಿ ಟಿ ಬೆಂಗಳೂರು ನ್ಯೂಸು ಇದು ಎಲ್ಲ ನಿಮ್ಮ ಡಿಪ್ಲೊಮಾ ಸ್ಟೂಡೆಂಟ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ನಾನು ಇದೇ ರೀತಿ ನಿಮ್ಗೆ ಡಿಪ್ಲೊಮಾ ನ್ಯೂಸು ಕಂಟಿನ್ಯೂಸ್ ಕೊಡ್ತಾ ಇರ್ತೀನಿ, ಮತ್ತು ನೋಟ್ಸ್ ಕೂಡ ಕೊಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು M1 M2 ಆಲ್ರೆಡಿ ಕೊಟ್ಟಿದ್ದೀನಿ ನಾನು. ಓಕೆ, ನಮ್ಮ ಚಾನಲ್ ಚೆಕ್ ಮಾಡ್ಬೋದು. ಓಕೆ, ಇವತ್ತಿನ ಡಿ ಟಿ ನ್ಯೂಸ್ ಏನಂತ ನೋಡೋಣ. ಡಿ ಟಿ ಬೆಂಗಳೂರು ನ್ಯೂಸು ಏನಂದರೆ, ಇದು BE ಆರ್ಕಿಟೆಕ್ಚರ್ ಕೋರ್ಸ್ಗೆ ಯಾರು ಹೋಗ್ಬೇಕಂತ ಮಾಡಿದಾರಲ್ಲ ಅವ್ರಿಗೆ ಇದು, ಮತ್ತು PUC ಅವ್ರಿಗೆ ಕೂಡ ಇದೆ ನೋಡಿ. ಏನಂದರೆ ನಾಟಾ ಎಕ್ಸಾಮ್ ಬರೀಬೇಕಾಗುತ್ತೆ. ದ ನಂಬರ್ ಆಫ್ ನೋ ಕ್ಯಾಂಡಿಡೇಟ್ ವಿಲ್ ಬಿ ಅಡ್ಮಿಟೆಡ್ ಟು ಆರ್ಕಿಟೆಕ್ಚರ್ ಕೋರ್ಸ್ಗೆ ಏನಾದ್ರು ನೀವು ಒಂದು ನೆಕ್ಸ್ಟ್ ಅಡ್ಮಿಷನ್ ಮಾಡಬೇಕಂದ್ರೆ ಅವ್ರಿಗಿದು. ಓಕೆ, ಕಂಪಲ್ಸರಿ ನಿಮ್ಮದು 10+2 ಸ್ಕೀಮ್ ಇರ್ತದೆ. 50% ಅಗ್ರಿಗೇಟ್ ಇರಬೇಕು ಇನ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು. ಆಲ್ಸೋ ಅಟ್ಲೀಸ್ಟ್ 50% ಮಾರ್ಕ್ಸ್ ಇನ್ 10+2 ಲೆವೆಲ್ ಎಕ್ಸಾಮಿನೇಷನ್ ಆರ್ 10+3 ಡಿಪ್ಲೊಮಾ ಎಕ್ಸಾಮಿನೇಷನಲ್ಲಿ ನಿಮ್ಮದು ಕಂಪಲ್ಸರಿ 50% ಇರಲೇಬೇಕು. ಓಕೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಂತ ನೋಡೋಣ. ಇಲ್ಲಿ ನೋಡಿ, ಔಟ್ ಆಫ್ 4 ಇದು 4 ಆಪ್ಷನ್ ಇರುತ್ತೆ. ಒಂದು ಆನ್ಸರ್ ಚೂಸ್ ಮಾಡಬೇಕು. ಒಂದು ಆನ್ಸರ್ಗೆ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ, ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ನೆಕ್ಸ್ಟ್ ಅದಾದ ತಕ್ಷಣ ಡೈನಿಂಗ್ ಟೆಸ್ಟ್ ಇರುತ್ತೆ, ಅದು 120 ಮಿನಿಟ್ ಇರುತ್ತೆ. ಓಕೆ, ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಾಟಾದು ನೀವು ಎಕ್ಸಾಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದರೆ 10+2 50% ಇರಬೇಕು, ಮತ್ತು PCMದು 50% ಇರಬೇಕು, ಮತ್ತು ಡಿಪ್ಲೊಮಾ ನಿಮ್ಮದು 50% ಇರಬೇಕು. ಓಕೆ, ನೀವು ಅಪ್ಲಿಕೇಶನು ಲಾಸ್ಟ್ ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ 14/4/2019 ಇರುತ್ತೆ. ಮತ್ತು ಸೆಕೆಂಡ್ ಟೆಸ್ಟ್ ಯಾವಾಗಿರುತ್ತೆ ಅಂದರೆ 7/7/2019 ಇರುತ್ತೆ. ನೀವು ಆರ್ಕಿಟೆಕ್ಚರ್ ಹೋಗ್ಬರೋ ಅವರು ಇದನ್ನು ತುಂಬಬೇಕಾಗುತ್ತೆ. ನೀವು ಈ ವೆಬ್ಸೈಟಲ್ಲಿ ಹೋಗಿ www.nata.in ಈ ವೆಬ್ಸೈಟಲ್ಲಿ ಹೋಗಿ ನೀವು ತುಂಬಬೇಕಾಗುತ್ತೆ ಆನ್ಲೈನ್ ಅಪ್ಲಿಕೇಶನು. ಓಕೆ, ಮತ್ತು ರಿಸರ್ವೇಷನ್ ಎಲ್ಲ ಇರುತ್ತೆ. ನೀವು ಈ ವೆಬ್ಸೈಟಲ್ಲಿ ಹೋಗಿ ಡೀಟೇಲ್ ನಿಮಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇದು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಡಿಪ್ಲೊಮಾದವ್ರಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.